ಹೇ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ತುಂಬ ಮಜವಾಗಿರುತ್ತೆ ಬ್ಲಾಗ್, ಖಂಡಿತ ಎಂಡ್ ತನಕ ನೋಡಿ. ಇವತ್ತು ಒಂದು ಪ್ಲೇಸ್ ತೋರಿಸ್ತಾ ಇದ್ದೀನಿ. ಆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಎಂತ ಅಂತ ಅಲ್ಲಿ ಬಂದಮೇಲೆ ಗೊತ್ತಾಗುತ್ತೆ. ಸೊ ಎಂಡ್ವರೆಗೂ ನೋಡಿ. ಮಾರ್ನಿಂಗ್ ಆಗಿದೆ, ಟೀ ಕೂಡ ಕುಡಿತಾ ಇದ್ದೀವಿ ನೋಡಿ. ನೆಕ್ಸ್ಟ್ ಸಂಡೇ ಇದೆ ಇವತ್ತು. ಸೊ ಟೈಮ್ ಏನಾಗಿದೆ ಅಂದರೆ 7:30 ಆಗಿದೆ. ಇವತ್ತು ಬಂತು ಸಂಡೇ. ಇವತ್ತು ತುಂಬ ಸ್ಪೆಷಲ್ ಡೇ ಇದೆ. ಯಾಕಪ್ಪ ಅಂದರೆ ಎಂಡ್ ತನಕ ನೋಡಿ ಯಾಕೆ ಸ್ಪೆಷಲ್ ಇದೆ ಅಂತ ಗೊತ್ತಾಗುತ್ತೆ. ತುಂಬ ದಿನ ಆಯಿತು ಇವತ್ತು ಅಂದರೆ ಫ್ಯಾಮಿಲಿ ಬ್ಲಾಗ್ ಬ್ಲಾಗೇ ಮಾಡ್ತಾ ಇಲ್ಲ. ಜಸ್ಟ್ ಹೆಲ್ತಿ ರೆಸಿಪಿನೇ ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ಹೆಲ್ತಿ ಟಿಪ್ಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಬ್ಲಾಗ್ ಮಾಡಿ ತುಂಬ ದಿನಗಳಾಗಿತ್ತು. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್. ಇವತ್ತು ಟೈಮ್ 8:30 ಆಗಿದೆ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಲೇಟಾಗಿ ಎದ್ದಿದ್ದೀವಿ. ಇವತ್ತು ತುಂಬ ಸ್ಪೆಷಲ್ ಡೇ ಇದೆ. ಯಾಕಪ್ಪ ಅಂದರೆ ಇಲ್ಲಿ ಮುಂದೆ ವಿಡಿಯೋಲಿ ಖಂಡಿತ ಗೊತ್ತಾಗುತ್ತೆ. ಸೊ ನೀವು ಇದರಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಂದರೆ ಎಂಡ್ವರೆಗೂ ನೋಡಿ. ಏ ಭೂಮಿ 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 ಲುಕ್, ಭೂಮಿ ಹೋಗಿದ್ದಾಳೆ. ಆರ್ವಿ ಕೂಡ ಇಲ್ಲಿ ನೋಡಿ ಮಲ್ಕೊಂಡಿದ್ದಾಳೆ. ಇನ್ನು ಟೈಮ್ ಇವತ್ತು ಹೋಗ್ತೀರಿ 9:15 ಆಯಿತು. ನೋಡ್ಬೋದಾ? ಇಲ್ಲಿ ನೋಡಿ ಮಹಾಪ್ರಭು ದರ್ಶನ. ಏನಾಗಿತ್ತು ಅಂದರೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ 15 ಡೇಸ್ ಅಂದರೆ ಇವಾಗ 1 ವಾರ ಆಯಿತು. ಭೂಮಿಕಾಗೆ ಗಂಜಿಲ್ ಬಂದಿದ್ದು, ಗಂಜಿಲ್ ಅಂತಾರೆ. ಸೊ ಅದು ಆದಿಶಕ್ತಿ ದೇವ್ರದ್ದಿರುತ್ತೆ ಅಂತ 1 ವಾರ ಆಯಿತು. ಅವಳು ಸ್ಕೂಲಿಗೆ ಕೂಡ ಹೋಗಿಲ್ಲ. ಸೊ ನೀರು ಹಾಕ್ಬೇಕಂತಾರೆ, ನೀರು ಕೂಡ ಹಾಕಿದ್ದೀನಿ. ಇವತ್ತು ಲಾಸ್ಟ್ ಡೇ ಇದೆ. ಮಂಡೇ ನಾಳೆಗೆ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ನಾಳೆಗೆ ಆಕಿನ ಪ್ಯಾರೆಂಟ್ಸ್ ಮೀಟಿಂಗ್ ಕೂಡ ಇದೆ. ಸೊ ನಾಳೆಗೆ ಆಕಿಗೆ ನಾನು ಸ್ಕೂಲ್ ಕಳಿಸ್ತಾ ಇದ್ದೀನಿ. ಬ್ಲಾಗ್ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ನನಗೆ ಬ್ಯುಸಿ ಶೆಡ್ಯೂಲ್ ಆಗಿತ್ತು. ಇವತ್ತು ಏನಿದೆ ಅಂದರೆ ಇವತ್ತು ಮನೇಲಿ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಗೆಸ್ ಮಾಡಿ ಯಾರು ಬರ್ತಾ ಇದ್ದಾರೆ. ಸೊ ಎಂಡ್ವರೆಗೂ ನೋಡಿ ಹೇಗಿರುತ್ತೆ ಬ್ಲಾಗ್, ತುಂಬ ಮಜವಾಗಿರುತ್ತೆ. ಸೊ ನೋಡ್ತಿದ್ದಾರೆ. ವೈ ಕಂಪ್ಲೀಟ್? ಐ ಆಮ್ ನಾಟ್ ಕಂಪ್ಲೀಟೆಡ್. ನೋ ಕಂಪ್ಲೀಟ್. ವಾಟ್ ಇಸ್ ದಿಸ್ ಯಾರ್? ನೀನು ಎಷ್ಟು ದಿನ ಇದ್ದೀವ ಸ್ಕೂಲಿಗೆ ಹೋಗ್ತಾ ಇಲ್ಲ? ನಾಳೆಗೆ ಹೋಗ್ಬೇಕಾ? ನಾಳೆಗೆ ಪೇರೆಂಟ್ಸ್ ಮೀಟಿಂಗ್ ಅದು. ನಾ ಬರಲಿ? ಬೇಡ ಬರಲೇ? ಓಕೆ, ಆಡಕ್ಕೆ ಹೋಗ್ತೇನೆ, ಹೋಗ್ಬಾ ಸ್ವಲ್ಪ ಅಲ್ಲೇ. ಓಕೆ, ಆಗ್ಬೋದಾ? ಇದು ಕರೆಕ್ಟ್ ಇದೆ. ಇಲ್ಲಿ ನೋಡಿ ಎಷ್ಟೊಂದು ಬಟ್ಟೆ ಗಿಜಿ ಆಗಿದೆ. ಸೊ ಎಲ್ಲಷ್ಟು ಬಟ್ಟೆ ತೆಗೆದು ಸ್ವಲ್ಪ ಸರಿಪಡಿಸ್ಬೇಕು, ಇಲ್ಲಾಂದರೆ ಸರಿ ಕಾಣೋದಿಲ್ಲ. ಫ್ರೆಂಡ್ಸ್, ಎಷ್ಟೊಂದು ಬಟ್ಟೆ ಇದೆ. ಇಲ್ಲಿ ನಾನು ಭೂಮಿಂದು ಅರವಿಂದ್ ಈ ಥರ ಬಾಕ್ಸ್ ಮಾಡಿದ್ದೀನಿ. ಇವಾಗ ಮಾಡಿ 3 ಮಂತ್ ಇಲ್ಲ 4 ಮಂತ್ ಆಗಿದೆ. ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ. ಇಲ್ಲಿ ಏನಿದೆ ಅಂದರೆ ಇಲ್ಲಿ ನಾನು ನಿಕ್ಕರ್ ಹಾಕ್ತಾ ಇದ್ದೀನಿ, ಅಂದರೆ ಟಾಪ್ಸ್. ಇಲ್ಲಿ ಪ್ಯಾಂಟ್ಸ್ ಹಾಕ್ತಾ ಇರ್ತೀನಿ, ಅಂದರೆ ನನಗೆ ಈಸಿ ಆಗುತ್ತೆ. ಸೊ ಅಷ್ಟೊಂದು ಮಡಿಸಿಡೋದು ಆಗೋದಿಲ್ಲ. ನೋಡಿ ಎಷ್ಟು ಡರ್ಟ್ ಆಗಿದೆ. ಇವಾಗ ನೋಡಿ ಸ್ವಲ್ಪ ಕ್ಲೀನ್ ಆಯಿತು. ಇದರಲ್ಲೇ ಅಷ್ಟೇ ಇದು ಮಾಡಿಬಿಡ್ತೀನಿ. ಸಂಡೇ ಬತ್ತಂದರೆ ಆಯಿತು. ನನ್ನ ಮನೆಯಲ್ಲಿ ನಾನು ಎಲ್ಲೆಲ್ಲಿ ಸ್ವಲ್ಪ ಏನು ಪೆಂಡಿಂಗ್ ಉಳಿದಿರುತ್ತೆ ಅಲ್ಲ, ಸ್ವಲ್ಪ ಅಂದರೆ ಕ್ಲೀನಿಂಗ್, ಅದು ಸರಿಯಾಗಿ ಪಡಿಸೋರ್ತಿರ್ತೀನಿ. ಯಾಕಂದರೆ ರೆಗ್ಯುಲರ್ ಆಗೋದೇ ಇಲ್ಲ. ಈ ಟೈಮಲ್ಲಿ ಆಗುತ್ತೆ, ಯಾಕಂದರೆ ಯಾರು ಸ್ಕೂಲ್ ಹೋಗ್ತಾ ಇಲ್ಲಲ್ಲ. ಸೊ ರಿಲ್ಯಾಕ್ಸಾಗಿ ಅಡುಗೆ ಮಾಡ್ಬೋದು ಅಂತ ನೋಡಿ ಇದು ಎಲ್ಲನೂ ಸರಿಪಡಿಸ್ತೀನಿ. ನೋಡ್ಬೋದಾ ಎಷ್ಟೊಂದು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ 2 ಬಾಕ್ಸ್. ಇದು ಭೂಮಿ ಪೇಂಟಿಂಗ್ ಇದೆ, ಮತ್ತಂದರೆ ಇದು ಡಾಲ್, ಆರ್ವಿ ಡಾಲ್. ಇವಾಗ ಕರೆಕ್ಟಾಗಿದೆ. ಇವು ಬಟ್ಟೆ ಇವಾಗ ಸ್ನಾನ ಮಾಡಿ ಹಾಕ್ಬೇಕು, ಅದಕ್ಕೆ ಆ ಥರ ಇಟ್ಟಿದ್ದೀನಿ. ಆರು ಗುಡ್ ಮಾರ್ನಿಂಗ್. ಆರು ಎದ್ದಿದ್ದಾಳೆ. ಆರು ಏ ಚಿನ್ನು, ಅದು ಆರುವಿಂದದಮ್ಮೋ. ಅಲ್ಲೇ ಇಡು, ಇಲ್ಲ ತಂಗಿ ಕೊಡು, ಬೇಕಾಗಿದ್ರಕಿ ಕೊಡಮ್ಮ. ಆಕಿ ಬೇಕಂತಕಿ ನೆನ್ಕದಿಲ್ಲ, ಕೊಡು. ಏಯ್ ಅದು 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 ಟಚ್ ಮಾಡಬಾರ್ದಮ್ಮ. ಓಕೆ, ನಡ್ರಿ ಹೊರಗೆ ಆಟ ಆಡ್ರಿ. ನಡ್ರಿ ಚಿನ್ನ, ಅದು ಬುಕ್ ತೆಗಿಯಮ್ಮ, ಮ್ಯಾಗಿಡು ಮಾಡೋದಕ್ಕೆ. ಓಕೆ, ನಡ್ರಿ. ಆರು ಗುಡ್ ಮಾರ್ನಿಂಗ್. ಆರು ಕುನ ಗುಡ್ ಮಾರ್ನಿಂಗ್. ಹೇಳಲ್ಲ
ಹೇಳು ಹಾಸಿಗೆ ತೆಗಿತೀನಿ ಹೇಳಮ್ಮ. ಆರು 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 ಕುನ್ನ ಮತ್ತೆ ಹೇಳು ಹೇಳಮ್ಮ, ಪಟ ಪಟ ತೆಗಿತೀನಿ ಹೇಳು. ಇವತ್ತೊಂದು ಫೇಸ್ ಪ್ಯಾಕ್ ಮಾಡಬೇಕು. ಮಾರ್ನಿಂಗ್ ನೋಡ್ತಾ ಇದ್ದೀನಿ ಯಾವುದು ತೊಗೋಬೇಕಂತ. ತಣ್ಣಿ ಮೆಟ್ಟಿ ತುಂಬ ಕಡಿಮೆ ಇದೆ. ಹೌದು, ವಾಟರ್ ತೊಗೊಳ್ಳೋಣ. ಸೊ ಫ್ರೆಂಡ್ಸ್, ನಾನಿಲ್ಲಿ ತೊಗೋತಾ ಇದ್ದೀನಿ ಚಂದನ್ ಪೌಡರ್ ಮತ್ತು ರೋಸ್ ಪೀಲ್ ಪೌಡರ್, ನೀಮ್ ಪೌಡರ್. ಯಾಕಂದರೆ ಆ್ಯಕ್ನೆಗೆ ತುಂಬ ಒಳ್ಳೆಯದು. ಸೊ ಇದೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಿದೆ ಅಂದರೆ ಗುಲಾಬ್ ಜಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಪರ್ಟಿಕ್ಯುಲರ್ ಕಂಪ್ನಿ ಗುಲಾಬ್ ಜಲ್ ಯೂಸ್ ಮಾಡ್ಬೋದು. ಇದು ಏನಿದೆ ಅಂದರೆ ಪೌಡರ್ ತುಂಬ ಒರಿಜಿನಲ್ ಇದೆ. ನಿಮಗೆ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ. ತುಂಬ ಸಲ ನಾನು ಇದೇ ಪ್ಯಾಕನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದರೆ ತುಂಬ ಆರ್ಗ್ಯಾನಿಕ್ ಇರುತ್ತೆ, ಮನೆಯಲ್ಲೇ ನಾವು ರೆಡಿ ಮಾಡಿದ್ದು. ಸೊ ಆ ಕಾರಣದಿಂದ ಇದೇ ಜಾಸ್ತಿ ಯೂಸ್ ಮಾಡೋದು. ನೋಡಿ ಈ ಥರ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಫೇಸನ್ನು ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಒಂದು ಫೇಸ್ ವಾಶ್ದಿಂದ ಆಮೇಲೆ ನೀವು ಇದು ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಕ್ಲೀನ್ ಫೇಸಲ್ಲಿ ನಾವು ಇದು ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳಗಡೆದಿಂದ ರಿಪೇರ್ ಮಾಡುತ್ತೆ. ಸೊ ಆ ಕಾರಣದಿಂದ ನಿಮ್ಮ ಫೇಸಲ್ಲಿ ಡಲ್ಟ್ ಇರುತ್ತೆ, ರಿಮೂವ್ ಆದಮೇಲೆ ನಿಮಗೆ ಈ ಪ್ಯಾಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ನೋಡಿ ಎಷ್ಟು ಆ ಚಂದನ್ ಪೌಡರ್ ಇದೆಯಲ್ಲ, ಅದರ ಸ್ಮೆಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ತುಂಬ ಗಟ್ಟಿ ಇದೆಯಲ್ಲ, ತಿಳಿದಿರಬೇಕು ನಮಗೆ. ಇದು ನಾನು ವೀಕ್ಲಿ ಹಚ್ಕೋತೀನಿ, ಅಂದರೆ ಸಂಡೇ. ಮಂತ್ಲಿ ಏನಿದೆ ಒಂದು ಫೇಶಿಯಲ್ ಹಂಗೆ ಹೋಮ್ ರೆಮಿಡೀಸ್ ಮಾಡಿ ಫೇಶಿಯಲ್ ಮಾಡ್ಕೊತಾ ಇರ್ತೀನಿ. ಸೊ ಇದು ವೀಕ್ಲಿ ನೀವು ಹಚ್ಕೋಬೋದು. ನಿಮ್ಮ ಫೇಸಿಗೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದಾ, ಪ್ಯಾಕ್ ಚೆನ್ನಾಗಿ ರೆಡಿ ಆಗಿದೆ. ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಅಟ್ಲೀಸ್ಟ್ 5 ಮಿನಿಟ್ ಆಗೋಣ ಅಪ್ಲೈ ಮಾಡ್ಕೊಳ್ಳೋಣ. 5 ಮಿನಿಟಲ್ಲಿ ನಾವು ನಮ್ಮ ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈ ಪೌಡರ್ ನೋಡ್ತಾ ಇದ್ದೀರಾ, ಹಿಸ್ಕಾಲ್ ಪೌಡರ್ ಅಂದರೆ ಇದು ದಾಸವಾಳ ಹೂವು ಪೌಡರ್ ಇದೆ. ಇದಕ್ಕೆ ನಾನು ಹೇರ್ ಮಾಸ್ಕ್ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಆನಿಯನ್ ತೊಗೊಂಡಿದ್ದೀನಿ. ಈ ಆನಿಯನ್ದು ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಇದು ಆನಿಯನ್ ಜ್ಯೂಸ್ ರೆಡಿ ಮಾಡ್ಕೋತೀನಿ. ನೋಡಿ ಈ ಥರ ಪೇಸ್ಟ್ ಮಾಡಿದ್ದೀನ, ಇದ್ರ ಜ್ಯೂಸನ್ನು ನಾವು ತಗೊಳ್ಳೋಣ. ಒಂದು ನಿಮಿಷ, ನೀವೊಂದು ಚಾಳಿನೂ ತೊಗೋಬೋದು. ನೋಡಿ ಫ್ರೆಂಡ್ಸ್, ನಾನು ಜ್ಯೂಸ್ ಕಲಿತಾ ಇಲ್ಲ, ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಕಾಫಿದೆ. ವಾವ್, ಏನಮ್ಮ ಏನು 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 ಹೇಳು. ಹೇ ಫ್ರೆಂಡ್ಸ್, ನೋಡಿ ಇವತ್ತು ಸಾಯಂಕಾಲ ಬಂದಿದ್ದೀವಿ ಇಲ್ಲಿ ಗುಡ್ಡಕ್ಕೆ. ಸೊ ಇದಕ್ಕೆ ನಾಗೇಶ್ವರ ಗುಡ್ಡ ಕೂಡ ಅಂತಾರೆ. ನೀವು ಕೂಡ ಬರಬೇಕಂದ್ರೆ ಖಂಡಿತ ಹೇಳಿ, ಲೊಕೇಶನ್ ಸೆಂಡ್ ಮಾಡಿರ್ತೀನಿ. ಪ್ಲಸ್ ಇದು ಗುಡ್ಡ ಅಂದರೆ ಏರ್ಬೋದು, ಇಲ್ಲ ಅಂದರೆ ವಾಕ್ ಮಾಡ್ಕೋತಿ ಏರ್ಬೋದು, ಇಲ್ಲಾಂದರೆ ಗಾಡಿ ಕೂಡ ಬರ್ತವೆ. ನೋಡಿ ಟೆಂಪಲ್ ಅಂದರೆ ಇಲ್ಲಿ ಜಾಸ್ತಿ ರೇರ್ ಅಲ್ವಾ ಬರೋದು, ಅದಕ್ಕಾಗಿ ಲಾಕ್ ಮಾಡಿರ್ತಾರೆ. ಹಬ್ಬ ಹರಿದಿನ ಇಲ್ಲ ಅಂದರೆ ಅಮಾವಾಸ್ಯೆ ಇದ್ದರೆ ಚೆನ್ನಾಗಿ ಪೂಜೆ ಮಾಡಿ ಓಪನ್ ಇಟ್ಟಿರ್ತಾರೆ. ಅಂದರೆ ಭಕ್ತರು ಬಂದು ದರ್ಶನ ಮಾಡ್ಕೋತಾರಂತೆ, ಖಾಲಿ ಭಕ್ತಲ್ಲಿ ಇಡೋದಿಲ್ಲ. ಸೊ ನೋಡಿ ಈ ಥರ ವ್ಯೂಸ್ ಇದೆ, ತುಂಬ
ಚೆನ್ನಾಗಿ ತುಂಬ ಕಾಮ್ ಇದೆ. ನನ್ಗೆ ಮಾತ್ರ ತುಂಬ ಇಷ್ಟ. ಇಲ್ಲಿ ಒಂದು ಸಣ್ಣ ಬಾವಿ ಇದೆ ನೋಡ್ಬೋದಾ, ಅಲ್ಲಿ ಎಲ್ಲ ಕಲ್ಲಿನ ಮೇಲೆ ನಾಗ ಕೊರತೆನೆ ಆಗಿದೆ. ಅಂದ್ರೆ ಯಾರು ಮಾಡಿಲ್ಲ, ಅದು ನ್ಯಾಚುರಲ್ ಆಗಿ ಈ ತರ ಕೊರತೆನೆ ಆಗಿದೆ. ನೋಡ್ಬೋದಾ, ಇಷ್ಟೆಲ್ಲ ಬಂಡೆ ಮೇಲೆ ಈ ತರ ಕೊರತೆನೆ ಆಗಿದೆ ನೋಡಿ. ಇದು ಒಂದು ಚಕ್ಕರೆ ಕೂಡ ಇದೆ ನೋಡ್ಬೋದಾ, ಈ ತರ ಇದು ಕೂಡ ಕೊರತೆನೆ ಆಗಿದೆ. ಸೊ ನೀವು ಕೂಡ ಎಂಡಲ್ಲಿ ನೋಡ್ರಿ, ನಾನು ಈ ತರ ತೋರಿಸ್ತಾ ಇದ್ದೀನಿ. ಇದು ಫುಲ್ ಟೆಂಪಲ್ ವ್ಯೂ ಇದೆ ನೋಡ್ಬೋದಾ, ಈ ತರ ಟೆಂಪಲ್ ವ್ಯೂ ಇದೆ. ಆರು ಬೋಮು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಕರ್ಕೊಂಡು ಬಂದರೆ ಸ್ವಲ್ಪ ಅಂದರೆ ಅವರಿಗೆ ಓಡುವಾಗ ಮಾಡುವಾಗ ಚೆನ್ನಾಗಿ ನೋಡಬೇಕು, ಯಾಕಂದರೆ ಪಕ್ಕನೇ ಒಂದು ಬಾವಿ ಇದೆ. ಸೊ ಹುಷಾರಾಗೆ ಕರ್ಕೊಂಡು ಬರಬೇಕು. ಇಲ್ಲಿ ನೋಡಿ, ಈ ಥರ ಗುಡ್ಡ ಇದೆ. ನೀವು ಈ ಕಡೆ ಸುತ್ತಮುತ್ತ ಕೂಡ ತಿರುಗಾಡ್ಬೋದು. ಈ ಥರ ಪೇಂಟಿಂಗ್ ಕೂಡ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಥರ ವ್ಯೂಸ್ ನಾವು ಸಾಯಂಕಾಲ ಹೋಗ್ತಾ ಇದ್ವಿ, ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಮೈಂಡು. ಸೊ ಅಲ್ಲಿದಿಂದ ಬರೋಕ್ಕೆ ಮನಸ್ಸೇ ಬರೋದಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಇಷ್ಟು ಚೆನ್ನಾಗಿ ನ್ಯಾಚುರಲ್ ಇದೆಯಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಹೆಣ್ಮಕ್ಳು ಜಾಸ್ತಿ ಹೊರಗೆ ಹೋಗೋದಿಲ್ಲ, ಬಟ್ ಈ ಥರ ಇಲ್ಲಿ ಹೊರಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಇವಾಗ ಏನಿದೆ ಅಂದರೆ ಕ್ಯಾಮ್ರಾ ಸ್ವಲ್ಪ ಇದು ಮಾಡಿದ್ದಾರೆ ನೋಡಿ. ಇಲ್ಲಿವರೆಗೂ ಯಾರು ನೋಡಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದರೆ ಇಲ್ಲಿ ಖಂಡಿತ ಕರ್ಕೊಂಡು ಬನ್ನಿ. ಈ ಥರ ಲಾಸ್ಟ್ ವ್ಯೂ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು.